पंकज प्रपंच कालिम प्रभावलंबि कंठ कंदली रुचि प्रबद्ध कंधरं स्मरच्छिदं पुरच्छिदं भवच्छिदं मखच्छिदं गजच्छिदान्धकच्छिदं तमन्तकच्छिदं भजे। ಸುಶೀಲಾ, ರಂಜುನ ಎಪ್ಸು, ಪರೀಕ್ಷೆ ಹತ್ರ ಬರ್ತಾ ಇದೆ. ನೀವೇ ಆ ಕೆಲಸ ಮಾಡ್ಬೋದಲ್ಲ? ನನಗಂತೂ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ.
ಜವಾಬ್ದಾರಿ ಹೊತ್ತು ಸಾಕಾಗಿದೆ ಅಂತ ಅದರಲ್ಲಿ ನಿಮ್ಮದೊಂದು. ನಿಮಗಂತೂ ಯಾವ ಜವಾಬ್ದಾರಿನೂ ಇಲ್ಲ. ರಂಜು ರಂಜು ಪುಟ ಹೇಳು, ಪರೀಕ್ಷೆ ಹತ್ರ ಬರ್ತಾ ಇದೆ. ಹೋ ಅಪ್ಪ. ಏಳು ಬೇಗ, ಈಗಾಗಲೇ ಬೆಳಿಗ್ಗೆ 7:30 ಇನ್ನೆಷ್ಟು ಹೊತ್ತಿಗೆ ಹೇಳೋದು? ಸ್ನಾನ ಮಾಡೋದು ಎಷ್ಟೊತ್ತಿಗೆ? ಸ್ಕೂಲ್ಗೆ ಹೋಗೋದು ಎಷ್ಟೊತ್ತಿಗೆ? ಒಂದು ತಿಳಿತಾ ಇಲ್ಲ. ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತಾ ಇರ್ತೀಯ. ಥೂ. ರಂಜು ರಂಜು ಇವತ್ತೇನು ಹೋಮ್ವರ್ಕ್ ಇದೆ, ಏನು ಓದಬೇಕು ಮುಂತಾದ ವಿಚಾರಗಳ ಬಗ್ಗೆ ಒಂದು ಟೈಮ್ ಟೇಬಲ್ ಮಾಡ್ಕೊ. ಯಾವಾಗ ನೋಡಿದ್ರು ಆ ಹಾಳು ಮೊಬೈಲ್ ನೋಡ್ತಾ ಕುತ್ಕೋಬೇಡ, ಗೊತ್ತಾಯ್ತಾ? ಮಗಳೇ, ಸ್ನಾನಕ್ಕೆ ಹೋಗೋ. ಹೋಗ್ತೀನಮ್ಮ. ಹಲೋ ಸೌಮ್ಯ, ಏನು ಗೊತ್ತಾ, ನಾನೇ ನಿನ್ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ ಕಣೆ. ಕೇಳಿಸ್ತಾ ಇದೆಯಾ? ನಾನು ನನ್ನ ಗೆಳತಿ ದೀಪಾ ಇಬ್ಬರು ಸೇರಿ ಕಾಂತಾರ ಸಿನಿಮಾಗೆ ಹೋಗಿದ್ವಲ್ಲ, ಅಲ್ಲಿ ನಮ್ಮ ಕ್ಲಾಸ್ಮೇಟ್ ಸಂದೀಪ ಬಂದಿದ್ದ ಕಣೆ. ಅವನು ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ನ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟು ಜಾರ್ಕೊಂಡು ಬಿದ್ಬಿಟ್ಟ ಕಣೆ, ಜಾರ್ಕೊಂಡು ಬಿದ್ಬಿಟ್ಟ. ನೋಡ್ಬೇಕಾಗಿತ್ತು ಅವನ ಮುಖನ, ಹೆಂಗ್ ಮಾಡ್ತಿದ್ದ, ಅಷ್ಟು ಉರಿತಿದ್ನಲ್ಲ, ನೋಡ್ಬೇಕಿತ್ತು ಅವನ ಮುಖನ. ಯಾವಾಗ ನೋಡಿದ್ರು ಮೊಬೈಲ್ ಮೊಬೈಲ್ ಮೊಬೈಲ್. ನಮ್ಮ ಕಾಲದಲ್ಲಿ ಈ ರೀತಿ ಇರಲಿಲ್ಲ. ಓದೋದು ಬರೆಯೋದು ಇರ್ತಿತ್ತು. ಈ ಕೋವಿಡ್ ಆದ್ಮೇಲೆ ನೋಡಿ, ಮಕ್ಕಳ ಪಾಠನೂ ಮೊಬೈಲ್ನಲ್ಲಿ, ಹೋಮ್ವರ್ಕ್ ಕೂಡ ಮೊಬೈಲ್ನಲ್ಲಿ. ಏನು ಕಾಲ ಬಂತೋ. ನಮ್ಮ ಕಾಲದಲ್ಲೋ ಜನಪದ ಗೀತೆ, ಭಾವಗೀತೆ, ಶಾಸ್ತ್ರೀಯ ಸಂಗೀತ, ಗೀಗಿ ಪದ. ಬಂದೇವಾ ಬಂದೆವು ನಾವು ನಿಮ್ಮ ಚಾರಣಕ, ಬಂದೆವು ನಾವು ನಿಮ್ಮ ಚರಣಕ. ಹೌದ್ರಿ, ನೀಡ ನಮ್ಗ ಸುಖ ಓ ಗಣಪ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ. ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ. ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಗಿಯ ಗಿಯ ಗಾ ಗಿಯ ಗಿಯ, ಗಿಯ ಗಿಯ ಗಾ ಗಿಯ ಗಿಯ, ಗಿಯ ಗಿಯ ಗಾ ಗಿಯ ಗಿಯ, ಗಿಯ ಗಿಯ ಗಾ ಗಿಯ ಗಿಯ. ಮುಕ್ಕಣ್ಣ ದೇವರ ಮಗನೇ ಗೀಗಿ, ಹೌದು. ಮುತ್ತುಳ್ಳ ಶರಣರ ಬಂಟನೆ ಗೀಗಿ, ಆಹಾ. ಮುಕ್ಕಣ್ಣ ದೇವರ ಮಗನೇ ಗೀಗಿ, ಮುತ್ತುಳ್ಳ ಶರಣರ ಬಂಟನೆ ಗೀಗಿ. ಬೆನವನ ನೆನೆದರೆ ಘನವನವಾಯಿತು, ನೀಡ ನಮ್ಗ ಸುಖ. ಬೆನವನ ನೆನೆದರೆ ಘನವನವಾಯಿತು, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಗಿಯ ಗಿಯ ಗಾ ಗಿಯ ಗಿಯ, ಗಿಯ ಗಿಯ ಗಾ ಗಿಯ ಗಿಯ, ಗಿಯ ಗಿಯ ಗಾ ಗಿಯ ಗಿಯ, ಗಿಯ ಗಿಯ ಗಾ ಗಿಯ ಗಿಯ. ನಿಮ್ಮನ್ನು ನೋಡಿ ಬಂದೆವು ಗೀಗಿ, ನಿಮ್ಮನ್ನು ನೋಡಿ ಹಾಡೆವು ಗೀಗಿ, ನಿಮ್ಮನ್ನು ನೋಡಿ ಬಂದೆವು ಗೀಗಿ, ನಿಮ್ಮನ್ನು ನೋಡಿ ಹಾಡೆವು ಗೀಗಿ. ಬಂದ ಕಷ್ಟವೆಲ್ಲ ದೂರ ಹೋಗಲಪ್ಪ ಮಾಯವಾಗಿ, ನೀಡ ನಮ್ಗ ಸುಖ.
ಬಂದ ಕಷ್ಟವೆಲ್ಲ ದೂರ ಹೋಗಲಪ್ಪ ಮಾಯವಾಗಿ ನೀಡ ನಮ್ಗ ಸುಖ ಹೋಗಾಣಪ್ಪ ನೀಡ ನಮ್ಗ ಸುಖ ಗಿಯ ಗಿಯ ಗಾಗಿಯ ಗಿಯ 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 ಗಾಗಿಯ ಗಿಯ 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 ಗಾಗಿಯ ಗಿಯ 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 ಗಾಗಿಯ ಗಿಯ ನಮ್ಮೂರ ಬೆನಕಗೆ ಹಾಲು ತೆಂಗಿನಕಾಯಿ ಮ್ಯಾಲ ಮೂರಡಿಕೆ ಬೆಳೆಯಲಿಗೀಗಿ ನಮ್ಮೂರ ಬೆನಕಗೆ ಹಾಲು ತೆಂಗಿನಕಾಯಿ ಮ್ಯಾಲ ಮೂರಡಿಕೆ ಬೆಳೆಯಲಿಗೀಗಿ ಕಪ್ಪಿಂದಲ್ಲೇ ನೆಲಗಟ್ಲೆ ಬೆಲ್ಲದಚ್ಚು ನಿಮಗೆ ನೀಡ ನಮ್ಗ ಸುಖ ಕಪ್ಪಿಂದಲ್ಲೇ ನೆಲಗಟ್ಲೆ ಬೆಲ್ಲದಚ್ಚು ನಿಮಗೆ ನೀಡ ನಮ್ಗ ಸುಖ ಹೋಗಾಣಪ್ಪ ನೀಡ ನಮ್ಗ ಸುಖ ಗಿಯ ಗಿಯ ಗಾಗಿಯ ಗಿಯ 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 ಗಾಗಿಯ ಗಿಯ 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 ಗಾಗಿಯ ಗಿಯ 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 ಗಾಗಿಯ ಗಿಯ ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಹೋಗಣಪ್ಪ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಹೋಗಣಪ್ಪ ನೀಡ ನಮ್ಗ ಸುಖ ಗಿಯ ಗಿಯ ಗಾಗಿಯ ಗಿಯ 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 ಗಾಗಿಯ ಗಿಯ 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 ಗಾಗಿಯ ಗಿಯ 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 ಓ ಗಣಪ ಓ ಗಣಪ ಗಣಪ ಬಂದೆವು ನಾವು ನಿಮ್ಮ ಚರಣಕ ಗಣಪ ಗಿಯ ಗಿಯ ಗಾಗಿಯ ಗಿಯ ಗಿಯ ರಂಜು ಯಾರ ಹತ್ರ ಮಾತನಾಡ್ತಿರೋದು? ಅದು ಅದು ಅಮ್ಮ ನನ್ನ ಸ್ನೇಹಿತೆ ಸೌಮ್ಯ ಹತ್ರ ಹೋಮ್ವರ್ಕ್ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ ಕಣಮ್ಮ. ಸರಿ ಸರಿ, ಸ್ನಾನ ಮಾಡ್ಕೊಂಡು ತಿಂಡಿಗೆ ಬಾ. ಆಯ್ತಮ್ಮ ಹೋಗ್ತೀನಿ. ಅಮ್ಮ ನಾನು ಸ್ನಾನ ಮಾಡಿಕೊಂಡು ತಿಂಡಿ ಬಂದಿದ್ದೀನಮ್ಮ. ಹಲೋ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ, ನೀನು? ಹಾಂ ಹಾಂ, ಸರಿ ಸರಿ. ಹಾಂ, ಮೊನ್ನೆ ಸಾಗರ ಹೋಗಿದ್ದೆ, ಸೀರೆ ತಗೊಂಡೆ. ಹೌದು. ನನಗೆ ಅಪ್ಪ ಅಮ್ಮ ಹೇಳ್ತಾರೆ ನೀನು ಯಾವಾಗಲೂ ಮೊಬೈಲ್ ನೋಡ್ತೀಯಾ ಎಂದು. ಅವ್ರು ಮಾಡ್ತಿರೋದೇನು? ಮೊಬೈಲ್ ವೀಕ್ಷಣೆ, ಮಾತುಕತೆ ಅಲ್ವೇ? ಅಪ್ಪ ಅಮ್ಮ ನಾನು ಸ್ಕೂಲಿಗೆ ಹೋಗಿ ಬರ್ತೀನಮ್ಮ. ಇಲ್ಲ ಇಲ್ಲ, ನೀನು ಬರ್ತಿದೀಯಾ? ಯಾವಾಗ? ರಮೇಶ, ಸುಶೀಲಾ, ಓ ಅಕ್ಕ, ಭಾವ ಕೂಡ ಬಂದಿದ್ದೀರಾ? ಬನ್ನಿ ಬನ್ನಿ, ಎಷ್ಟು ಸಮಯ ಆಯ್ತು ಬರ್ದೆ. ಕೂತ್ಕೊಳ್ಳಿ. ಸುಶೀಲಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸುಶೀಲಾ, ಹಾಂ ಬಂದೆ, ಕೂತ್ಕೊಳ್ಳಿ, ಬಾಯ್, ಕೂತ್ಕೊಳ್ಳಿ, ಆಮೇಲೆ ಮಾಡ್ತೀನಿ. ಎಷ್ಟು ಸಮಯ ಆಯ್ತು ಬರ್ದೆ. ಎಲ್ಲ ಆರಾಮಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಅಣ್ಣ, ಚೆನ್ನಾಗಿದ್ದೀರಾ? ಅತ್ತಿಗೆ ಅಂದಿರ ಹೇಗಿದ್ದೀರಿ? ಕಾಫಿ ಆಗ್ಬೋದಲ್ಲ? ಹಾ ಚೆನ್ನಾಗಿದ್ದೀನಕ್ಕ. ಎಲ್ಲಿ? ನೀವು? ರಂಜು ಎಲ್ಲೂ ಕಾಣಿಸ್ತಾನೆ ಇಲ್ಲ. ರಂಜು, ರಂಜು, ಅತ್ತೆ ಮಾವ ಬಂದಿದ್ದಾರೆ, ಬಾ ಇಲ್ಲಿ. ರೂಮಲ್ಲಿ ಓದ್ತಾ ಇರಬೇಕು. ಹಾಂ ರಮೇಶ, ನಾವು ಧರ್ಮಸ್ಥಳ, ಸುಬ್ರಹ್ಮಣ್ಯ ಮುಂತಾದ ಕಡೆ ಟೂರ್ ಹೊರಟಿದ್ದೇವೆ. ಕಾಫಿ ಕುಡಿದು ಹೊರಡ್ತೇವೆ. ಅಲ್ಲಿಂದ ಬಂದಿದ್ದೀರಕ್ಕ, ಊಟ ಮಾಡಿ ಹೋಗ್ಬೋದಲ್ಲ? ಇಲ್ಲ, ಲೇಟ್ ಆಗತ್ತೆ, ಇನ್ನೊಮ್ಮೆ ಬರ್ತೀವಿ. ಹೌದಾ ಅಕ್ಕ? ಸರಿ. ಕಾಫಿ ತಂದ್ಯಾ?
ತಂದೆ. ಹಾಂ ಹೊರಡ್ತೀವಿ. ಹೌದಾ ಅಕ್ಕ ಹೋಗ್ ಬರ್ತೀವಿ. ಹುಷಾರಾಗಿ ಹೋಗಿ ಬನ್ನಿ. ಹಾಂ ಸರ್. ಹೋಗ್ ರಮೇಶ ಬನ್ನಿ. ರಂಜನ್ ಕೇಳಿದೆ ಅಂತ ಹೇಳು. ಹಾಂ ಆಯ್ತು ಆಯ್ತು ಹೋಗಿ ಬನ್ನಿ, ಆರಾಮಾಗಿ ಹೋಗಿ ಬನ್ನಿ. ಬರ್ತೀನಿ ಸುಶೀಲಾ. ಬನ್ನಿ ಇನ್ನೊಮ್ಮೆ. ರಂಜು ರಂಜು, ಅತ್ತೆ ಮಾವ ಬಂದಾಗ ನಾ ಅಷ್ಟು ಕರೆದ್ರೂ ಬರಲಿಲ್ಲ. ಮನೆಗೆ ಯಾರೇ ಅತಿಥಿಗಳು ಬಂದ್ರು ಅವ್ರನ್ನ ಮಾತಾಡ್ಸೋ ಸಂಸ್ಕಾರವೇ ಇಲ್ಲ. ಯಾವಾಗ ನೋಡ್ರು ನೀನಾಯ್ತು, ನಿನ್ನ ಮೊಬೈಲ್ ಆಯ್ತು. ಥು. ಸಂಸ್ಕಾರ ಅಂತ ಮಗಳಿಗೆ ಬುದ್ಧಿ ಮಾತು ಹೇಳ್ತಿರಲ್ಲ ನೀವು. ನಿಮ್ದೇ ಅಂದ್ರಿ ಬೆಳಿಗ್ಗೆ ಬೆಳಿಗ್ಗೆನೆ ಮೊಬೈಲ್ ಬೇಕು ನಿಮ್ ಕೈಗೆ. ಸಾಕು ನಿಲ್ಸಿ ನಿಮ್ಮ ಮಾರ್ಚಾಟ. ನನಗೆ ಬುದ್ಧಿವಾದ ಹೇಳೋ ನೀವು ಸಹ ಮೊಬೈಲ್ ನೋಡ್ತಾ ಇರ್ತೀರಿ. ಹ, ಈಗ ಸಂಭಾವಿತರಾಗಿ ಮಾತಾಡ್ತೀರಿ ಅಲ್ವಾ? ಇನ್ನು ಸಾಕು. ಇಂದು ಹೊಂಗಿರಣ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಇದೆಯಂತೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮೊಬೈಲ್ ಬಳಕೆಯ ಕುರಿತಾದ ಕಾರ್ಯಾಗಾರನೂ ಇದೆಯಂತೆ. ನಾವಲ್ಲಿಗೆ ಹೋಗೋಣವಾ? ಸೊಂಬಲಿಂಗ, ನೀನೇ ಕಾಪಾಡ್ಬೇಕು ನಮ್ಮನ್ನ, ನೀನೇ ಕಾಪಾಡ್ಬೇಕು. ಲಕ್ಷ್ಮವ್ವ, ವಾ ಲಕ್ಷ್ಮವ್ವ, ಎತ್ತ ಹೋಯ್ತೀರಿ ಬರ್ರಿ ಗಡಗಡ. ಎಂತ ಜನ ಇದ್ರ ನೀವು ಕನಕೈತಾರ ಆಗ್ಲಿ ಹಮಾದೇನದವ ಹಂಗಾಗಿ ಮತ್ತೇನಲ್ಲ. ಮಗಳ ಮನೆಗೆ ಹೋಗಿ ಕುಂತ್ಕೊಂಡು 1 ತಿಂಗಳ ಮಟ್ಟ ಆಗಿದ್ದವು. ನಮ್ದೊಂದೇ ಮರ್ತದವ ಅಂತ ಅನ್ಕೊಂಡಿದ್ದೆ ನಾನು. ಹೌದಲ್ರಿ, ಹೋಗಿದ್ನಲ್ರಿ, ಆರಾಮಾಗಿ ಇತ್ಕೊಂಡ್ ಬಂದ್ರಿ. ಆಗ್ಲಿ ತಗೊಳ್ರಿ. ಮತ್ತೆ ಮಗಳು ಅಳಿಯ ಎಲ್ಲ ಗನಗೈತಾರ. ಬಾಳ್ ಚಲೋ ಆಗ್ಯದ. ಅಳಿಯ ಗನ ನೋಡ್ಕೊತೈತ ಮಗಳನ್ನ. ಏನ್ ಕೇಳ್ತೀರಿ, ಬಾಳ್ ಚಲೋ ಅಳಿಯ ಸಿಕ್ಕ ನಂಗೆ. ಆಗ್ಲಿ ತಗೊಳ್ರಿ. ಎಲ್ಲ ನನ್ ಮಗ್ಳು ಹೇಳ್ದಂಗೆ ಕೇಳ್ತಾನೆ. ನಂಗೆ ಬಾಳ್ ಸಂತೋಷ ಆಗ್ತೈತಿ. ಆಗ್ಲಿ ಪುಣ್ಯ ಮಿಟ್ಕೊಂಡಿರಿ. ಗನ ಹೇಗೋಬೇಕ ಹಿದೇದ್ಕು ಮತ್ತೆ. ಹೌದು. ಆಗ್ಲಿ ಮನೆಯಲ್ಲಿ ಮಗ ಸೈಸ ಎಲ್ಲ ಗನಗದಾರ. ಅದ್ನೇನ್ ಕೇಳ್ತೀರಿ ಗೊತ್ತಲ್ರಿ ನಿಮ್ಗೆ. ಅದ್ ಯಾವಾಗೆಲ್ಲ ಇರೋದೇ ಮತ್ತೇನು ಹೇಳೋದಲ್ಲ ತಗೊಳ್ರಿ. ನನ್ ಸೊಸೆ ಅಂತೂ ಮೊಬೈಲ್ ತಿಕ್ತ ಕುತ್ಕೊಳ್ಳೋದು, ಎಷ್ಟೊತ್ತಿಗೂ ಮೊಬೈಲ್ ತಿಕ್ಕದೇ ಕೆಲಸ. ಎಂತ ಮಾಡಂಗಿಲ್ಲ ತಗೊಳ್ರಿ, ಕಾಲ ಹೆಂಗ್ ಬಂದದವೆ ನಾವ್ ಅದೇ. ಹೇಳಂಗಿಲ್ಲ. ಈಗಿನ ಮೊಮ್ಮಕ್ಳಿಗೂ ಅಷ್ಟೇ, 1 ಮಾತು ಹೇಳಿ ಕೇಳಂಗಿಲ್ಲ, 2 ಮಾತು ಹೇಳಿ ಹೆಚ್ಚಾಕೈತಿ. ಸ್ಕೂಲಿಂದ ಬಂದ್ರ, ಬ್ಯಾಗ್ ಬಿಸಾಕಿದ್ರ, ಮೊಬೈಲ್ ಹಿಡ್ಕೊಂಡ್ರ, ಕುಂತ್ರು. ಎಂತ ಮಾಡಂಗಿಲ್ಲ ತಗೊಳ್ರಿ, ನಮ್ಮ ಹಂಗಿಲ್ಲ ಇದೆ. ನಿಮ್ಮನೆಗೂ ಮತ್ತೆ ಹಿಂಗೆಯಾ? ತಗೊಳ್ರಿ ನಮ್ ಸೊಸ ಸುದ್ದಿಯ ಹೇಳದಲ್ ಮತ್ತೆ ಹೇಳ್ತಿದ್ದೆ. ಐದೇರ್ಲಿ ನಮ್ ನಡ್ಗನ್ ಮನೆ ಇರ್ಲಿಲ್ಲ. ಐದ್ರ ವಿಚಾರ ಏನಾರು ಗೊತ್ತದು ನಿಮ್ಗೆ? ಓ, ಎಂತ ಹುಡುಗನ ವಿಚಾರ? ಹಂಗಿಲ್ರಿ, ನೀವು ಹುಡುಗನ ಮಟ್ಟ ಹೋಗ್ಬೇಡ್ರಿ. ಎಲ್ಲಿ ಮಟ್ಟ ಇನ್ನು ಹೋಗ್ನಲ್ಲ ಮತ್ತೆ ಎಂತಲ್ಲ ಮೊಬೈಲ್ ಹಿಡ್ಕೊಂಡ್ ತಿಕ್ಕನದ ಅಷ್ಟೇ. ಅದೇ ಗಾಚಾರ. ಮತ್ತೇನೆಲ್ಲ ಈ ಸ್ಕೂಲಿಗೆ ಹೋಗಿತ್ತೆ, ಇಲ್ಲಿ ತಲೆ ತಿಗ್ರಿ ತಿಗ್ರಿ ಬೀಳ್ತಂತೆ. ಕೈಡಿಕೆ ಕೈನ ಮುಚ್ಚದ ಬಿಡೋದು ಯಾವಾಗಲೂ ಹಿಂಗೆ ಮಾಡ್ತಿತ್ತಂತೆ. ಹೌದಾ? ಏನ್ ಗೊತ್ತಾ, ರಾತ್ರಿ ಇಡೀ ನಿದ್ದೆ ಬಿಡೋದು, ಮೊಬೈಲ್ ತಿಕ್ಕದು, ಕೈಗೂ ಸುಸ್ತು, ತಲೆಗೂ ಬುದ್ಧಿ ಚುರ್ಕಾದಂಗಿಲ್ಲ. ಇನ್ನೇನ್ ಆಕತಿ? ಅದೇ ಮತ್ತೆ ಅದಕ್ಕೆ ಆರೋಗ್ಯ ಗನಗಿಲ್ ಕಾಣ್ರೆ, ಸೈನ್ಸ್ ಅಂತ ಇಲ್ಲ ಆರೋಗ್ಯ ಪಾಪ. ಮತ್ತೆ ನಿಮ್ಗೆ ಏನಾರು ವಿಚಾರ ಗೊತ್ತದುವ ಅಂತ ಕರೆದೆ ಒಂಚೂರು. ಇಲ್ಲ, ನಂಗೇನು ಗೊತ್ತಾಗಿಲ್ಲ. ಗೊತ್ತಾಯ್ತು. ಮತ್ತೆ ನಿನ್ನೆ ಸಂಜರ ನೈಟಿಗೆ ಸಮ ಗಲಾಟೆ ಹೊಡ್ಕತ್ತಿದ್ವಾ. ಅಯ್ಯೋ, ಹಂಗಾಗಿ ಒಂಚೂರು ನಮ್ಗೆ ಹಾಕಲ್ ಹೇಳ್ರಿ ಸೈಂಟ್ ಬತ್ತವ ಅಂದ್ರು. ಅಲ್ಲಿ ಗಟ್ಟ ಹೋಗಿದ್ದೆ ಎಂತಂತ ವಿಚಾರ ತಿಳ್ಕೊಳ ಅಂತ ಅಲ್ಲಿ ಹೋಗಿದ್ದೆ ನೋಡ್ರಿ. ಸಮ್ಮ ತರ್ಕನ ಕತ್ಕೊಂಡವ್ರ 3 ಜನ. ಒಂಚೂರು ಕೇಳ್ದೆ, ನಮಗ್ ಕಿಮಿ ಬರೋ ದೂರ ಇದೆ, ಇದು ಗೊತ್ತಾಗಲ್ಲ. ಗೊತ್ತಾತ್ ನೀ ಬಂದ್ ನನ್ ಕರಿಯತ್ತಿಗೆ ಏನೋ ಗಂಭೀರ ವಿಚಾರ ಐತಿ. ಮತ್ತೆ ಅದಂತ ಅಂತಾರಲ್ರಿ, ತಾಯಿ ಅಂತ ಮಗಳು ಮತ್ತೆ ಸೀರೆ. ಅದೇ ನೀವ್ ಹೇಳ್ದಂಗೆಲ್ಲ ತಗೊಳ್ರಿ, ನಂದು ಅದೇ ಅದೇ ತರನೇ. ಅದು ಎಲ್ದು ಕುತ್ಕೊಂಡ್ ಮೊಬೈಲ್ ನೋಡ್ತಾವ ತಾಯಿ ಮಗಳು. ಇದು ಗಂಡ್ಸು ಗಲಾಟೆ ಹೊಡ್ಕೊಂಡೈತಿ. ಹಂಗೆ ನೋಡ್ತಿದ್ದಂಗೆ 3 ಜನ ಕಾರ್ಯಕ್ಕಿಂದ ಹೋಗ್ಬಿಟ್ಟಿದಾರೆ. ಒಂದ್ ಜನ ಕಾರ್ಯಲ್ಲ. ನಮ್ಗೆ ಎಂತದು ಪತ್ತೆ ಮಾಡ್ಬೇಕಲ್ಲ ಹಂಗಾರೆ, ಒಂಚೂರು ಅಂದಾಜ್ ಆಗ್ಬೇಕಲ್ಲ ಎಂತದು ಅನ್ಕೊಂಡು. ಹಂಗಾಗಿ ನಿಮ್ಗೆ ಏನಾರು ವಿಚಾರ ಗೊತ್ತದುವ ಅಂತ ಬಂದು ಕೇಳಕ್ಕೆ.
ಏನಾದ್ರು ಗೊತ್ತಾದ್ರೆ ಒಂದು ಮೆಸೇಜ್ ಹಾಕ್ತೀನಿ ನೋಡಕ್ಕ. ತಗೊಳ್ರಿ ಅದದು ಅಲ್ಲ ತಡ್ರಿ ನಿಮ್ಮ ಮೊಬೈಲ್ ಹಾಕಿ ಹೊಡ್ಕಿತೈತಿ ಆಬೇಗಿಂದ ಕಣ್ಣು ಕಣಕಲ್ಲ ನಿಮ್ಗೊಂಚೂರು ಅದು ನಮ್ಮ ಅಮ್ಮೆಗೆಲ್ಲ ಅಲಾರಂ ಸೆಟ್ ಮಾಡಿಟ್ಟೈತಿ. ಅದು ಹೊಸ್ತಾಗ ಒಂದು ಧಾರಾವಾಹಿ ಬಿಟ್ಟದಾರ ಮೊನ್ನೆ ಮನೆಯೊಂದು 30 ಬೈಗಲ್ವ ಅನ್ಕೊಂಡು ತರ್ಸಕಲ್ಲ ನಾವು ಮತ್ತೆ ಒಂದು 5-6 ಧಾರಾವಾಹಿ ನೋಡ್ತವ ಜೊತೆಗೆ ಅದು ಒಂದು ಇರಲಿ ಅಂತ ಅದಾದ ರೇಟಿಗೆ ಮತ್ತೆ ಮೊಬೈಲ್ ಹಿಡ್ಕೊತವ. ನೀವು ಮರಿದೆ ಮತ್ತೆ ಮೆಸೇಜ್ ಹಾಕ್ರಿ, ನಾವು ಒಪ್ಪಿ ತಪ್ಪಿ ಇದನ್ನ ಬಿಡಕ್ಕಲ್ಲ ಹಿಡ್ಕೊಂಡೇ ಇರ್ತವ. ಹಂಗೆ ಗೊತ್ತಕ್ಕವ ನಮ್ಗೆ ಅಡ್ಡಿ ಅಲ್ಲ. ನಂಗೆ ಈಗ ಒಂಚೂರು ಮನೆ ಕಡೆ ಬೇಜಾರು ಐತೈತಿ. ನನ್ನ ಮಗ ಚೆನ್ನಾಗಿದ್ದ, ಹಂಗಾದ್ರೆ ಮಾತೇ ಕೇಳಂಗಿಲ್ಲ. ಮದುವೆ ಆಗಿದ್ದೆ ಒಂದು ಗಡಿ ಆತ ಅಂತ ತಗೊಳ್ರಿ. ಏನ್ ಎಲ್ಲ ಸೊಸೆ ಹೇಳ್ದಂಗೆ ನನ್ನ ಮಾತೇ ನಡೆಯಂಗಿಲ್ಲ. ಮಾಡ್ತೀರಿ ಎಲ್ಲ ಕಾಲ್ ಬದಲಾಗಿದ್ದಾವೆ. ನೀವು ಯೋಚನೆ ಮಾಡ್ಬೇಡ್ರಿ ಬಿಡ್ರಿ, ಇಲ್ಲೇ ಬಿಡ್ರಿ ಇದನ್ನ ಮತ್ತೆ ಟೇಮಕ್ಕವ ಧಾರಾವಾಹಿ ನೋಡಕ್ ಹೋಗ್ಕವ. ನೀವು ಒಂದು ಕೆಲಸ ಮಾಡ್ರಿ, ಗೊತ್ತಾದ್ ಬಿಟ್ಲೆ ಒಂದು ಕೂ ಹೇಳ್ರಿ, ಒಂಚೂರು ಗಟ್ಟಿ ಹೊಡ್ರಿ, ನಮ್ಮ ಕಿವಿನ ದೂರಾಗಿದ್ದಾವ ಇಲ್ಲೇ ಬತ್ತವ. ಇಬ್ರು ಸೇರಿ ಮತ್ತೆ ಹಚ್ಚಿ ಎಂತಾರು ಮಾಡಿ ಪತ್ತೆ ಹಚ್ಬೇಕು ಮತ್ತೆ ಎಂತದು ಅಂತ. ಆಯ್ತು ಗಡ ಬರ್ರಿ, ಗೊತ್ತಾದ್ ಬಿಟ್ಲ ಗೊತ್ತಾದವಲ್ಲ ಕೋ ಹೇಳ್ರಿ. ಬರೋದ್ ಹೆಂಗಾರ ನೀವು ಒಂಚೂರು ಗನ ನೋಡ್ಕೇಳ್ರಿ ಹುಡುಗಿ ಅಂತದು ಅಂತಂದ ಅದೇ ಮತ್ತೆ ಗೊತ್ತದ ನಮ್ಮನ್ನ ಒಂಚೂರು ಕರೀರಿ ಬತ್ತುವ. ಬರೋದ್ ಹೆಂಗಾರ ಆತಗಳ್ರಿ ಬತ್ತುವ. ನೂರು ವಂದನೆ ಕೋಟಿ ವಂದನೆ, ಹಾಡಿಗೊಂದು ತಾಳ ಸಿಕ್ಕಿದೆ, ಬಾಡಿಗೊಂದು ಅರ್ಥ ಸಿಕ್ಕಿದೆ. ಅಂಥಿಂಥ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ, ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ. ಗಿಲಕ್ಕು ಕಾಲಿಗೆಜ್ಜೆ ಝಣಕ್ಕು ಕೈಯ ಬಳೆ ಠಣಕ್ ಠಣಕ್, ಗಿಲಗಿಲಿ ಗಿಲಿ ಗಿಲಕ್ಕು ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಠಣಕ್, ರಂಗೆದ್ದಿದೋ ನಿನ್ನ ಕಂಡು ಹಾರಿ ಕುಣಿಯೋ ಮುಂಗೆದ್ದಿದೋ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಮಾಡುವೆ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ, ಎನಗೆ ನೀಡಿದ ವಚನವ ಕೇಳಿ 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 ಹೋದೆನಾ. ಊರಿನ ಬಾಳದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ನೋಡುವ ಪ್ರಾಣದಂತೆ ಶೀತನಾದೆ ನೀನು. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಿಗೆ ಸವಿಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ. ಸೂಪರ್. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ, ಹೂವಂತ ಕನಸು ತಾ ಮೂಡಿ ಬರಲಿ, ನಗುವ ಅಳುವ ಕಣ್ಣಲ್ಲಿ ಇಂದು ನೀನೇ ಸಾವಿರಾಗಿಣಿ, ನಿನ್ನ ಮುತ್ತಿನಾಗಿಣಿ, ಹತ್ತಾಗಿ ಕುಕ್ಕಿತಲ್ಲೋ, ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ನೋಡರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ಏಯ್ ಮೆಲ್ಲಗ್ ಬಡಿಯಾ. ಬುರುಡೆ ಬುರುಡೆ ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ
ಬುದ್ಧಿ ಒಂದಿಲ್ಲ. రాజులే సంస్థాను ఈ రాజన్నీనే కుయిను దాదలే టీటాను ఇడి ఏరియా బ్యూటీ నీను బ్యాంగల్ బంగారు బ్యాంగల్ బంగారు బ్యాంగల్ బంగారు బ్యాంగల్ బంగారు చాక్లెట్ కండల కొడుకుల గోరి బ్యాంగల్ బంగారు బ్యాంగల్ బంగారు ಕುಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಯನ್ನು ಶ್ರೀಮತಿ ಶೋಭಾ ರವೀಂದ್ರ, ಪ್ರಾಂಶುಪಾಲರು, ಹೊಂಗಿರಣ ಸಂಸ್ಥೆ ಇವರನ್ನು ವೇದಿಕೆಗೆ ಆಹ್ವಾನಿಸಿ ಸ್ವಾಗತ ಕೋರುತ್ತೇವೆ. ಜೋರಾದ ಚಪ್ಪಾಳೆ. ಶ್ರೀ ಸುಂದರೇಶ್ ಶಿಕ್ಷಣ ಮಂತ್ರಿಗಳು, ಕರ್ನಾಟಕ ಸರ್ಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಶ್ರೀಯುತರನ್ನು ಆಹ್ವಾನಿಸಿ ಸ್ವಾಗತ ಕೋರುತ್ತೇವೆ. ಶ್ರೀಮತಿ ಮಾನಸ ಮನೋವೈದ್ಯರು, ಭೀಮನಕೋಣೆ ಇವರನ್ನು ಆಹ್ವಾನಿಸಿ ಸ್ವಾಗತ ಕೋರುತ್ತೇವೆ. ನಮ್ಮೆಲ್ಲರ ಮುತ್ಸದ್ದಿ ನಾಯಕ, ಬಡವರ ಬಂಧು, ರೈತರ ಆಶಾ ಕಿರಣ, ಸಾಮಾಜಿಕ ಚಿಂತಕ, ಶಿಕ್ಷಣ ಕ್ಷೇತ್ರದ ಹರಿಕಾರ, ಜನಮೆಚ್ಚಿದ ನಾಯಕರಾಗಿರುವ ಕರ್ನಾಟಕ ರಾಜ್ಯದ ಶಿಕ್ಷಣ ಮಂತ್ರಿಗಳಾದ ಶ್ರೀ ಸುಂದರೇಶ್ ರವರಿಗೆ, ಶಿಕ್ಷಣ ಮಂತ್ರಿಗಳಾದ ಶ್ರೀ ಸುಂದರೇಶ್ ರವರಿಗೆ, ಶಿಕ್ಷಣ ಮಂತ್ರಿಗಳಾದ ಶ್ರೀ ಸುಂದರೇಶ್ ರವರಿಗೆ, ನಮ್ಮೆಲ್ಲರ ಶಿಕ್ಷಣ ಕ್ಷೇತ್ರದ ಹರಿಕಾರ, ಜನಮೆಚ್ಚಿದ ನಾಯಕರಾಗಿರುವ ಕರ್ನಾಟಕ ರಾಜ್ಯದ ಶಿಕ್ಷಣ ಮಂತ್ರಿಗಳಾದ ಶ್ರೀ ಸುಂದರೇಶ್ ರವರಿಗೆ ಶ್ರೀ ಜೋರಾದ ಚಪ್ಪಾಳೆ. ನಮ್ಮೆಲ್ಲರ ಮೆಚ್ಚಿನ ನಾಯಕರಾದ ಶ್ರೀ ಸುಂದರೇಶ್ ರವರನ್ನು ಹೊಂಗಿರಣ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಶೋಭಾ ರವೀಂದ್ರರವರು ಹಾರ ಹಾಕಿ ಸ್ವಾಗತಿಸಬೇಕೆಂದು ಕೋರುತ್ತೇವೆ. ಜೋರಾದ ಚಪ್ಪಾಳೆ. ಶ್ರೀಯುತ ಸುಂದರೇಶ್ ಶಿಕ್ಷಣ ಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಸಭೆಯನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕೆಂದು ಕೋರುತ್ತೇವೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ನನ್ನ ಮುಂದೆ ಆಸೀನರಾಗಿರುವಂತಹ ಮಹಿಳೆಯರೇ, ಹಿಂದಿರುವಂತಹ ಹಿರಿಯರೇ, ಎಡಭಾಗದಲ್ಲಿರುವಂತಹ ಸಿಬ್ಬಂದಿ ವರ್ಗದವರೇ, ಶಿಕ್ಷಕರೇ, ನನ್ನ ಬಲಭಾಗದಲ್ಲಿರುವಂತಹ ವಿದ್ಯಾರ್ಥಿನಿಯರ ಪಾಲಕರೇ, ಪೋಷಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನಮ್ಮ ಸರ್ಕಾರ ಜನರಿಂದ ಆಗಿರುವಂತಹ ಸರ್ಕಾರ. ನಮ್ಮ ಸರ್ಕಾರ ಜನರಿಗೋಸ್ಕರ ಇರುವಂತಹ ಸರ್ಕಾರ. ನಮ್ಮ ಸರ್ಕಾರ ಜನಕ್ಕಾಗಿ ಇರುವಂತಹ ಸರ್ಕಾರ. ಚುನಾವಣೆಯ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದೇವೆ 5 ಭಾಗ್ಯಗಳನ್ನ. ಅವೆಲ್ಲ ಭಾಗ್ಯಗಳು ಮಧ್ಯಮ ವರ್ಗದವರಿಗೆ, ಬಡವರ್ಗದವರಿಗೆ ಸಲ್ಲಿದೆ ಎಂಬುದಕ್ಕೆ ನಮ್ಮ ಸರ್ಕಾರಕ್ಕೆ ಹೆಮ್ಮೆ ಇದೆ. ತಂತ್ರಜ್ಞಾನ ಬಹಳ ವೇಗವಾಗಿ ಬೆಳೆಯುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಮೊಬೈಲ್ ಎನ್ನುವಂತದ್ದು ಬೇಕಾಗ್ತದೆ ಅಲ್ವೇನಯ್ಯ? ಹಾಗಾಗಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮಹತ್ತರವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಉಚಿತವಾಗಿ ಮೊಬೈಲ್ ಕೊಡಬೇಕೆಂದು ತೀರ್ಮಾನ
ಸಾಕಾಗ್ತದೆಯೋ? ಇಲ್ಲ. ಹೌದು, ಉಚಿತವಾಗಿ ಡಾಟಾವನ್ನು ಕೊಡುವಂತ ನಿರ್ಧಾರವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ನಿಮ್ಮೆಲ್ಲರ ಒಂದು ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ಇನ್ನು ಮುಂದೆ ನಾವು ಸರ್ಕಾರವನ್ನ 5 ವರ್ಷ ನಡೆಸುತ್ತೇವೆ ಎನ್ನುವಂತಹ ಒಂದು ಭರವಸೆ ನಮಗುಂಟು. ಈಗ ನಮಗೆ ತುರ್ತಾಗಿ ಸಾಗರದಲ್ಲಿ ಒಂದು ಮೊಬೈಲ್ ಟವರ್ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮವಿರುವುದರಿಂದ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ಮಾನ್ಯ ಮಂತ್ರಿಗಳಿಗೆ ಧನ್ಯವಾದಗಳು. ಇಂದು ಸಾಗರದಲ್ಲಿ ಮೊಬೈಲ್ ಟವರ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾನ್ಯ ಮಂತ್ರಿಗಳು ಹೋಗಬೇಕಿರುವ ಕಾರಣ ತುರ್ತಾಗಿ ಸಭೆಯಿಂದ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳಾದ ಶ್ರೀ ಸುಂದರೇಶ್ ರವರಿಗೆ, ಶ್ರೀ ಸುಂದರೇಶ್ ರವರಿಗೆ ಮೊಬೈಲ್ ದುಷ್ಪರಿಣಾಮಗಳು ಇದರ ಬಗ್ಗೆ ಮಾರ್ಗದರ್ಶನ ನೀಡಬೇಕೆಂದು ಶ್ರೀಮತಿ ಮಾನಸ ಭೀಮನಕೋಣೆ ಮಾನಸಿಕ ತಜ್ಞರು ಇವರನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಮೊಬೈಲ್ ಬಳಕೆಯ ಕುರಿತು 4 ಮಾತಾಡಲಿಕ್ಕೆ ಆಹ್ವಾನ ನೀಡಿದಂಥ ಈ ಹೊಂಗಿರಣ ಸಂಸ್ಥೆಯ ಪ್ರಾಂಶುಪಾಲರಾದ ಶೋಭಾ ರವೀಂದ್ರರವರಿಗೂ ಹಾಗೂ ಶಾಲಾ ಸಿಬ್ಬಂದಿಯವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮಿತ ನಿನ್ನ ಗುಣಶಕ್ತಿ, ಮಿತ ನಿನ್ನ ಕರ್ತವ್ಯ, ಮಿತ ಅತಿಗಳ ನರಿತು ಕಡೆಗಣಿಸಿ, ಹಿತವ ನೆನೆಸಿ ದನಿ ತೆಸಗು ದೈವಕ್ಕುಳಿದದನ್ನು ಬಿಡು ಮಂಕುತಿಮ್ಮ. ಡಿ ವಿ ಜಿಯವರ ಈ ಮಾತುಗಳ ಸಾಲುಗಳ ತಾತ್ಪರ್ಯ ಏನು ಅಂತಂದರೆ, ಅತಿಯಾದದ್ದನ್ನು ಯಾವುದನ್ನೂ ಮಾಡಬಾರ್ದು ಅಂತ. ನಿಮಗೆಲ್ಲ ಗೊತ್ತಿರುವಂತೆ ಒಂದು ಮಾತಿದೆ, ಅತಿಯಾದರೆ ಅಮೃತವೂ ವಿಷ. ಹೌದಾ? ಹಾಗಾದರೆ ಈ ಮೊಬೈಲ್ ಬಳಕೆಯಿಂದ ನಮಗೆ ಎಷ್ಟು ಉಪಯೋಗ ಇದೆಯೋ ನಮ್ಮ ದೇಹಕ್ಕೆ ಅಷ್ಟೇ ಅನಾನುಕೂಲತೆಗಳಿವೆ. ಹಾಗಾಗಿ ನಾವು ಈ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆಗೊಳಿಸಬೇಕು. ಈ ಮೊಬೈಲ್ ಬಳಕೆಯಿಂದ ಹಾಗಾದರೆ ದುಷ್ಪರಿಣಾಮಗಳೇನು ನೋಡಿ. ನಾವು ದಿನವಿಡೀ ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಮೊಬೈಲ್ ನೋಡ್ತಾ ಕುಳಿತುಕೊಂಡಿರ್ತೇವೆ. ಆ ನಂತರದಲ್ಲಿ ಗಡಿಬಿಡಿಯಲ್ಲಿ ಆ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಹೋಗ್ತೇವೆ. ಆಗ ನಮಗೆ ಒತ್ತಡ ಉಂಟಾಗ್ತದೆ. ಈ ದೀರ್ಘಕಾಲದ ಒತ್ತಡದಿಂದ ನಮಗೆ ಹೃದ್ರೋಗದಂಥ ಕಾಯಿಲೆಗಳು ಬರ್ತವೆ. ಆ ನಂತರದಲ್ಲಿ ಇನ್ನು ಕೆಲವರಿಗೆ ರಾತ್ರಿಯೆಲ್ಲ ಮೊಬೈಲ್ ನೋಡುವಂಥ ಅಭ್ಯಾಸ. ಇದೇ ರೀತಿ ದೀರ್ಘಕಾಲ ಮಾಡೋದರಿಂದ ನಿದ್ರಾಹೀನತೆ ಉಂಟಾಗ್ತದೆ. ಈ ರೀತಿಯ ನಿದ್ರಾಹೀನತೆಯಿಂದ ಮಾನಸಿಕ ಅಸ್ವಸ್ಥತೆ ಉಂಟಾಗ್ತದೆ. ಮಾನಸಿಕ ಅಸ್ವಸ್ಥತೆಯಿಂದ ಏನಾಗ್ತದೆ? ಯಾವ ಕೆಲಸಗಳನ್ನು ಮಾಡೋದು ಬೇಡ, ಆಲಸ್ಯತನ, ಸೋಮಾರಿತನ. ಹೌದಾ? ಮತ್ತು ನೀವು ನೋಡಿರ್ಬೋದು, ಈಗೀಗ ಚಿಕ್ಕ ಚಿಕ್ಕ ಮಕ್ಕಳು ಕನ್ನಡಕಗಳನ್ನು ಬಳಸ್ತಾ ಇದ್ದಾರೆ. ಇದಕ್ಕೆ ಕಾರಣವೇನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇದಕ್ಕೆ ಮುಖ್ಯವಾದ ಕಾರಣವೇ ಮೊಬೈಲ್ನ ಅತಿಯಾದ ಬಳಕೆ. ಇನ್ನು ಕೆಲವರಿಗೆ ವಾಹನ ಚಲಾವಣೆಯ ಸಂದರ್ಭದಲ್ಲೇ ಮೊಬೈಲನ್ನು ಬಳಸಬೇಕು. ಅಂಥ ಸಂದರ್ಭಗಳಲ್ಲಿ ನಾವು ನಮ್ಮ ಪ್ರಾಣಕ್ಕೆ ನಾವೇ ಕುತ್ತು ತಂದುಕೊಳ್ತಾ ಇದ್ದೇವೆ. ಇನ್ನು ಮೊಬೈಲನ್ನು ನೋಡೋದ್ರಿಂದ ಇದು ಒಳ್ಳೆಯದೇನನ್ನು ಮಾಡೋದಿಲ್ಲ. ಅದರಿಂದ ಹೊರಸೂಸುವಂತಹ ಕಿರಣಗಳು ನಮ್ಮ ಕಣ್ಣುಗಳನ್ನು ಹಾಳು ಮಾಡ್ತವೆ. ಆದ್ದರಿಂದ ಮಕ್ಕಳು, ಪೋಷಕರು ಎಲ್ಲರೂ ಕೂಡ ದೃಷ್ಟಿದೋಷವನ್ನು ಕಡಿಮೆ ಮಾಡಲಿಕ್ಕೆ ಆದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಮತ್ತು ಮೊಬೈಲನ್ನು ತುಂಬ ಬಳಸೋದ್ರಿಂದ ಇನ್ನೊಂದು, ನಾವು ನಮ್ಮ ಮುಖ್ಯ ಜವಾಬ್ದಾರಿ ಮಾನವ ಸಂಬಂಧಗಳನ್ನೇ ಮರೀತಾ ಇದ್ದೇವೆ. ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ, ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು, ಪೋಷಕರು, ಶಿಕ್ಷಕಿಯರು, ಹಿರಿಕಿರಿಯರು ಎಲ್ಲರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ,
ಆದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಆರೋಗ್ಯಕರ ಜೀವನಶೈಲಿಯನ್ನು ರೂಢಿಸಿಕೊಳ್ಳಬೇಕು ಅಂತ. ಹಾಗಾದರೆ ನಾವು ನೀವೆಲ್ಲ ಸೇರಿರುವಂತಹ ಈ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡೇ ಬಿಡೋಣ. ಎಲ್ಲರೂ ಬನ್ನಿ. ಮೇಡಮ್ ನೀವು ಬನ್ನಿ. ನಾವೆಲ್ಲರೂ ಪ್ರತಿಜ್ಞೆ ಮಾಡುತ್ತೇವೆ. ಇಂದಿನಿಂದ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಆರೋಗ್ಯಕರ ಜೀವನ ಶೈಲಿಯನ್ನ ಮುಂದಿನ ದಿನಗಳಲ್ಲಿ ರೂಢಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಅಪ್ಪ ಅಮ್ಮ, ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತಲ್ವಾ ಮಗಳೇ? ಇದರಿಂದ ಏನು ತಿಳ್ಕೊಂಡೆ ಹೇಳು? ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಅದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಇನ್ನೇನು ಮಾಡ್ತೀಯ ನೀನು? ಮೊಬೈಲ್ ಬಳಸೋದನ್ನು ಕಮ್ಮಿ ಮಾಡ್ತೀಯ. ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು. ಅತಿಯಾದರೆ ಅಮೃತನೂ ವಿಷ ಅಂತ ನಮ್ಮ ಹಿರಿಯರು ಗಾದೆ ಮಾತು ಹೇಳಿಲ್ವೇ? ಹಾಗಾಗಿ ನೀನಿನ್ನು ಮೊಬೈಲ್ ಬಳಕೆಯನ್ನು ಕಮ್ಮಿ ಮಾಡಬೇಕು, ಆಯಿತಾ? ಇನ್ನು ನಾವೇನು ಮಾಡಬೇಕು? ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೆ ನಾವು ಅದಕ್ಕೆ ಹೋಗಿ ಸೇರ್ಕೋಬೇಕು. ಇಲ್ಲೇ ಹತ್ತಿರದಲ್ಲಿ ಗರ್ಭ ನೃತ್ಯ ನಡೀತಾ ಇದೆಯಂತೆ, ನಾವು ಅಲ್ಲಿ ಹೋಗಿ ಸೇರ್ಕೊಳ್ಳೋಣವಾ? मंगल बेला आई, सपनों की डहरी पे दिल की बाजी रे शहनाई शहनाई शहनाई. रास रचिलो साज सजिलो शुभ घड़ी छे आवी, आछा आछा टमटमाता शमणाओ छे लावी. ओ लावी